ಆತ್ಮಜ್ಞಾನ ಯೋಗದ ಬೋಧನೆ ನೀಡುತ್ತಿರುವ ಜೈ ಗುರು ರಾಮನಾಥೇಶ್ವರ ಗುರೂಜಿಯವರು ಸಮಾಜದಲ್ಲಿ ಎಲ್ಲಾ ಜನರು ಮಾನಸಿಕವಾಗಿ ಸದೃಢರಾಗಿರಬೇಕು ಎಂದು ಬಯಸುತ್ತಾರೆ. ಕೋಪ, ತಾಪ ಹಾಗೂ ಕುಲ ಮತ್ತು ಮತಗಳ ಕಲಹಗಳನ್ನು ಬಿಡಬೇಕು ಎಂದು ಅವರು ಹೇಳುತ್ತಾರೆ. ಒಂದು ವೇಳೆ ಜನರು ಕುಲಮತಗಳ ಭೇದದಿಂದ ಕಾದಾಡುತ್ತಿದ್ದರೆ ಮುಂಬರುವ ದಿನಗಳಲ್ಲಿ ಅವರ ಬದುಕು ದುಃಖಮಯವಾಗಿರುತ್ತದೆ ಎಂದು ಅವರು ಎಚ್ಚರಿಸುತ್ತಾರೆ. ಜೈ ಗುರು ರಾಮನಾಥೇಶ್ವರ ಗುರೂಜಿಯವರು ಕೇವಲ ಸಾಮಾಜಿಕ ಸಾಮರಸ್ಯದ ಬಗ್ಗೆ ಮಾತ್ರವಲ್ಲದೆ ವ್ಯಕ್ತಿಯ ಆಧ್ಯಾತ್ಮಿಕ ಉನ್ನತಿಯ ಬಗ್ಗೆಯೂ ಮಹತ್ವದ ಬೋಧನೆಗಳನ್ನು ನೀಡುತ್ತಾರೆ. ಅವರ ಗುರುವಾಣಿಯ ಕೆಲವು ಪ್ರಮುಖ ಅಂಶಗಳನ್ನು ಈ ಕೆಳಗಿನಂತೆ ವಿವರಿಸಬಹುದು. ಆತ್ಮಜ್ಞಾನದ ಮಹತ್ವ. ಗುರೂಜಿಯವರು ಆತ್ಮಜ್ಞಾನವನ್ನು ಪಡೆಯುವುದರ ಮಹತ್ವವನ್ನು ಒತ್ತಿ ಹೇಳುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ನಿಜವಾದ ಸ್ವರೂಪವನ್ನು ಅರಿತುಕೊಳ್ಳಬೇಕು. ನಾನು ಕೇವಲ ಈ ದೇಹವಲ್ಲ, ಅದರಾಚೆಗಿನ ಚೈತನ್ಯ ಸ್ವರೂಪಿ ಎಂಬ ಅರಿವುಂಟಾದಾಗ ಮನಸ್ಸಿಗೆ ಶಾಂತಿ ಲಭಿಸುತ್ತದೆ ಎಂದು ಅವರು ಬೋಧಿಸುತ್ತಾರೆ. ಧ್ಯಾನ ಮತ್ತು ಯೋಗದ ಮೂಲಕ ಈ ಆತ್ಮಜ್ಞಾನವನ್ನು ಪಡೆಯಲು ಅವರು ಪ್ರೇರೇಪಿಸುತ್ತಾರೆ. ಮನಃಶಾಂತಿಯ ಅನ್ವೇಷಣೆ. ಬಾಹ್ಯ ಜಗತ್ತಿನ ಗದ್ದಲ ಮತ್ತು ಆತಂಕಗಳಿಂದ ದೂರವಾಗಿ ಪ್ರತಿಯೊಬ್ಬರೂ ತಮ್ಮ ಅಂತರಂಗದಲ್ಲಿ ಶಾಂತಿಯನ್ನು ಕಂಡುಕೊಳ್ಳಬೇಕು ಎಂದು ಗುರೂಜಿಯವರು ಹೇಳುತ್ತಾರೆ. ಕೋಪ, ದ್ವೇಷ ಮತ್ತು ಅಸೂಯೆಗಳಂತಹ ನಕಾರಾತ್ಮಕ ಭಾವನೆಗಳನ್ನು ತ್ಯಜಿಸುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಮನುಷ್ಯತ್ವದ ಮೌಲ್ಯ. ಕುಲ, ಮತ, ಪಂಥಗಳ ಭೇದವಿಲ್ಲದೆ ಎಲ್ಲರೂ ಮನುಷ್ಯರಾಗಿ ಬಾಳಬೇಕು ಎಂಬುದು ಅವರ ಪ್ರಮುಖ ಬೋಧನೆಯಾಗಿದೆ. ಪರಸ್ಪರ ಪ್ರೀತಿ, ವಿಶ್ವಾಸ ಮತ್ತು ಸಹಾನುಭೂತಿಯಿಂದ ಬದುಕುವುದರಿಂದ ಸಮಾಜದಲ್ಲಿ ಸೌಹಾರ್ದತೆ ನೆಲೆಸುತ್ತದೆ. ಸರಳ ಜೀವನ ಶೈಲಿ. ಅತಿಯಾದ ಆಸೆ ಮತ್ತು ದುರಾಸೆಗಳನ್ನು ತ್ಯಜಿಸಿ ಸರಳ ಮತ್ತು ಸತ್ಯನಿಷ್ಠ ಜೀವನವನ್ನು ನಡೆಸಬೇಕು ಎಂದು ಗುರೂಜಿಯವರು ಮಾರ್ಗದರ್ಶನ ನೀಡುತ್ತಾರೆ. ಲೌಕಿಕ ಭೋಗಗಳಿಗೆ ಅಂಟಿಕೊಳ್ಳುವುದರಿಂದ ದುಃಖ ಮತ್ತು ಅಶಾಂತಿ ಉಂಟಾಗುತ್ತದೆ. ಧರ್ಮದ ನಿಜವಾದ ಅರ್ಥ. ಧರ್ಮವೆಂದರೆ ಕೇವಲ ಆಚರಣೆಗಳು ಮತ್ತು ಪೂಜೆಗಳಲ್ಲ, ಅದು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದು ಮತ್ತು ಎಲ್ಲರೊಂದಿಗೆ ಪ್ರೀತಿಯಿಂದ ವರ್ತಿಸುವುದು ಎಂದು ಅವರು ವಿವರಿಸುತ್ತಾರೆ. ಸಾರಾಂಶವಾಗಿ, ಆತ್ಮಜ್ಞಾನದ ಮೂಲಕ ಅಂತರಂಗದ ಶಾಂತಿಯನ್ನು ಕಂಡುಕೊಳ್ಳುವುದು, ಮನುಷ್ಯತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದು ಮತ್ತು ಸಮಾಜದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವುದು ಜೈ ಗುರು ರಾಮನಾಥೇಶ್ವರ ಗುರೂಜಿಯವರ ಬೋಧನೆಗಳ ಮುಖ್ಯ ಸಾರವಾಗಿದೆ. ಅವರ ಮಾರ್ಗದರ್ಶನವು ವ್ಯಕ್ತಿ ಮತ್ತು ಸಮಾಜದ ಉನ್ನತಿಗೆ ಸಹಕಾರಿಯಾಗಿದೆ.